ಇಂದಿನ ಒಂದು ಬಾಳೆಹಣ್ಣು ರೋಗಗಳಿಗೆ ಗುಡ್ ಬೈ ಹೇಳಬಹುದು. ಬಾಳೆಹಣ್ಣು ವಿಶ್ವದ ಅತ್ಯಂತ ಜನಪ್ರಿಯ ಮತ್ತು ಪೌಷ್ಟಿಕ ಹಣ್ಣುಗಳಲ್ಲಿ ಒಂದಾಗಿದೆ. ಭಾರತದಲ್ಲಿ ವರ್ಷಪೂರ್ತಿ ಸುಲಭವಾಗಿ ದೊರೆಯುವ ಈ ಹಣ್ಣು ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲರಿಗೂ ಸೂಕ್ತವಾದ ಆಹಾರವಾಗಿದೆ. ವಿಟಮಿನ್ಗಳು, ಖನಿಜಾಂಶಗಳು, ನಾರಿನಾಂಶ, ನೈಸರ್ಗಿಕ ಸಕ್ಕರೆ ಮತ್ತು ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿರುವ ಬಾಳೆಹಣ್ಣು ದೇಹಕ್ಕೆ ತ್ವರಿತ ಶಕ್ತಿಯನ್ನ ಒದಗಿಸುವುದರ ಜೊತೆಗೆ ಹಲವು ಆರೋಗ್ಯ ಪ್ರಯೋಜನಗಳನ್ನ ನೀಡುತ್ತದೆ. ಕಡಿಮೆ ಬೆಲೆಗೆ ಹೆಚ್ಚಿನ ಪೌಷ್ಟಿಕಾಂಶ ದೊರೆಯುವ ಕಾರಣ ಬಾಳೆಹಣ್ಣನ್ನ ಸೂಪರ್ ಫುಡ್ ಎಂದು ಕರೆಯಲಾಗುತ್ತದೆ. ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಅಧಿಕ ಪ್ರಮಾಣದಲ್ಲಿದ್ದು ಇದು ಹೃದಯದ ಆರೋಗ್ಯವನ್ನ ಕಾಪಾಡಲು ಪ್ರಮುಖ ಪಾತ್ರ ವಹಿಸುತ್ತದೆ. ರಕ್ತದೊತ್ತಡವನ್ನ ನಿಯಂತ್ರಿಸಲು ಸಹಾಯ ಮಾಡುವುದರ ಜೊತೆಗೆ ಹೃದಯ ಸಂಬಂಧಿತ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡಲು ನೆರವಾಗುತ್ತದೆ. ಪೊಟ್ಯಾಷಿಯಂ ಸ್ನಾಯುಗಳ ಸರಿಯಾದ ಕಾರ್ಯನಿರ್ವಹಣೆಗೂ ಅಗತ್ಯವಾಗಿದೆ. ಬಾಳೆಹಣ್ಣಿನಲ್ಲಿರುವ ನಾರಿನಾಂಶವು ಜೀರ್ಣಕ್ರಿಯೆಯನ್ನ ಸುಧಾರಿಸಿ ಮಲಬದ್ಧತೆಯನ್ನ ನಿವಾರಿಸಲು ಸಹಾಯ ಮಾಡುತ್ತದೆ. ಕರುಳಿನ ಆರೋಗ್ಯವನ್ನ ಉತ್ತಮಗೊಳಿಸಿ ಜೀರ್ಣಾಂಗ ವ್ಯವಸ್ಥೆಯನ್ನು ಸುಗಮವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ. ಜೀರ್ಣಕ್ರಿಯೆ ದುರ್ಬಲವಾಗಿರುವವರು ನಿಯಮಿತವಾಗಿ ಬಾಳೆಹಣ್ಣು ಸೇವಿಸುವುದು ಪ್ರಯೋಜನಕಾರಿಯಾಗಿದೆ. ಬಾಳೆಹಣ್ಣಿನಲ್ಲಿ ಇರುವ ವಿಟಮಿನ್ B6 ಮೆದುಳಿನ ಆರೋಗ್ಯಕ್ಕೆ ಅಗತ್ಯವಾದ ಪೋಷಕಾಂಶವಾಗಿದೆ. ಇದು ನರಮಂಡಲದ ಕಾರ್ಯವನ್ನ ಸುಧಾರಿಸಿ ಏಕಾಗ್ರತೆ, ನೆನಪಿನ ಶಕ್ತಿ ಹಾಗೂ ಮನಸ್ಸಿನ ಚೈತನ್ಯವನ್ನ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಬಾಳೆಹಣ್ಣು ಮನಸ್ಥಿತಿಯನ್ನ ಉತ್ತಮಗೊಳಿಸುವ ಸೆರೋಟೋನಿನ್ ಉತ್ಪಾದನೆಗೂ ನೆರವಾಗುತ್ತದೆ. ವ್ಯಾಯಾಮ ಮಾಡುವವರು ಮತ್ತು ಕ್ರೀಡಾಪಟುಗಳಿಗೆ ಬಾಳೆಹಣ್ಣು ಅತ್ಯುತ್ತಮ ಆಹಾರವಾಗಿದೆ. ಇದರಲ್ಲಿರುವ ನೈಸರ್ಗಿಕ ಕಾರ್ಬೋಹೈಡ್ರೇಟ್ಗಳು ದೇಹಕ್ಕೆ ತಕ್ಷಣ ಶಕ್ತಿಯನ್ನು ನೀಡುತ್ತವೆ. ವ್ಯಾಯಾಮದ ಮೊದಲ ಅಥವಾ ನಂತರ ಬಾಳೆಹಣ್ಣು ಸೇವಿಸಿದ್ರೆ ಆಯಾಸ ಕಡಿಮೆಯಾಗುತ್ತದೆ ಹಾಗೂ ಸ್ನಾಯು ಸೆಳೆತವನ್ನ ತಡೆಯಲು ಸಹಾಯ ಮಾಡುತ್ತದೆ. ಬಾಳೆಹಣ್ಣಿನಲ್ಲಿರುವ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತವೆ. ಇವು ದೇಹವನ್ನ ಸೋಂಕುಗಳಿಂದ ರಕ್ಷಿಸಲು ನೆರವಾಗುತ್ತವೆ. ಜೊತೆಗೆ ಚರ್ಮದ ಕಾಂತಿಯನ್ನ ಕಾಪಾಡಿ ವಯಸ್ಸಾಗುವ ಲಕ್ಷಣಗಳನ್ನ ನಿಧಾನಗೊಳಿಸಲು ಸಹಕಾರಿಯಾಗುತ್ತವೆ. ಬಾಳೆಹಣ್ಣಿನಲ್ಲಿ ಮ್ಯಾಗ್ನೀಸಿಯಂ ಮತ್ತು ಮ್ಯಾಂಗನೀಸ್ ನಂತಹ ಖನಿಜಾಂಶಗಳಿದ್ದು ಮೂಳೆಗಳ ಸದೃಢತೆಗೆ ನೆರವಾಗುತ್ತವೆ. ತೂಕ ಇಳಿಸಿಕೊಳ್ಳಲು ಪ್ರಯತ್ನಿಸುವವರಿಗೂ ಬಾಳೆಹಣ್ಣು ಉತ್ತಮ ಆಯ್ಕೆಯಾಗಿದೆ. ಬಾಳೆಹಣ್ಣನ್ನ ನೇರವಾಗಿ ತಿನ್ನುವುದರ ಜೊತೆಗೆ ಹಾಲಿನೊಂದಿಗೆ ಓಟ್ಸ್, ಮೊಸರು, ಸ್ಮೂತಿ, ಫ್ರೂಟ್ ಸಲಾಡ್, ಶೇಕ್ ಹಾಗೂ ವಿವಿಧ ಸಿಹಿ ಪದಾರ್ಥಗಳಲ್ಲಿ ಬಳಸುವುದು ಮಕ್ಕಳಿಗೆ ಆರೋಗ್ಯಕರ ಸ್ನಾಕ್ ಆಗಿಯೂ ಇದು ಅತ್ಯುತ್ತಮವಾಗಿದೆ. ಇನ್ನು ಪಲ್ಯ, ಬಜ್ಜಿ, ಚಿಪ್ಸ್, ಸಾಂಬಾರ್, ಕೋಫ್ತಾ ಹಾಗೂ ವಿವಿಧ ಖಾದ್ಯಗಳಲ್ಲಿ ಬಾಳೆ ದಿಂಡನ್ನ ಬಳಸಲಾಗುತ್ತದೆ. ಮುಖ್ಯವಾಗಿ ಕಿಡ್ನಿ ಸ್ಟೋನ್ ಆಗುವುದನ್ನು ತಪ್ಪಿಸಲು ಹಾಗೂ ಕಿಡ್ನಿ ಸ್ಟೋನ್ ಆಗಿರುವವರು ಬಾಳೆ ಖಾದ್ಯಗಳನ್ನ ಎಚ್ಚೆತ್ತವಾಗಿ ಬಳಸುವುದು ಉತ್ತಮ ಮಾರ್ಗವಾಗಿದೆ. ಇದರಲ್ಲಿರುವ ಪೊಟ್ಯಾಷಿಯಂ ಮೂತ್ರದ ಮೂಲಕ ಹೆಚ್ಚುವರಿ ಕ್ಯಾಲ್ಸಿಯಂ ಹೊರ ಹೋಗುವುದನ್ನ ಕಡಿಮೆ ಮಾಡುತ್ತದೆ. ಇದರಿಂದ ಕಿಡ್ನಿ ಕಲ್ಲುಗಳು ಉಂಟಾಗುವ ಅಪಾಯವನ್ನ ತಗ್ಗಿಸಲು ಸಹಕಾರಿಯಾಗುತ್ತದೆ. ಸಮತೋಲನಯುತ ಆಹಾರದೊಂದಿಗೆ ಬಾಳೆ ದಿಂಡನ್ನ ಆಹಾರದಲ್ಲಿ ಸೇರಿಸಿಕೊಳ್ಳುವುದು ಮೂತ್ರನಾಳದ ಆರೋಗ್ಯಕ್ಕೆ ಪೂರಕವಾಗಿರಬಹುದು. ಬಾಳೆ ದಿಂಡು ಕರುಳಿನ ಕಾರ್ಯವನ್ನ ಸುಧಾರಿಸಲು ನೆರವಾಗುತ್ತದೆ. ಆದ್ರೆ ಬಾಳೆಕಾಯಿ ಅಥವಾ ಬಾಳೆ ದಿಂಡೆ ಔಷಧವಲ್ಲ. ಔಷಧದ ಭಾಗವಾಗಿ ಸೇವಿಸಬಹುದಷ್ಟೇ. ಬೇಸಿಗೆಯ ಸಮಯದಲ್ಲಿ ಬಾಳೆ ದಿಂಡಿನ ಪಲ್ಯ ಅಥವಾ ಜ್ಯೂಸ್ ಸೇವಿಸುವುದರಿಂದ ದೇಹಕ್ಕೆ ತಂಪು ಹಾಗೂ ಚೈತನ್ಯ ದೊರೆಯುತ್ತದೆ ಎಂದು ನಂಬಲಾಗಿದೆ. ಜೊತೆಗೆ ಬಾಳೆಹಣ್ಣಿನ ಸಿಪ್ಪೆಯು ಚರ್ಮದ ಆರೈಕೆಯಲ್ಲಿ ಗಣನೀಯ ಪಾತ್ರ ವಹಿಸುತ್ತದೆ. ಬಾಳೆಹಣ್ಣನ್ನ ತಿಂದ ಬಳಿಕ ಸಿಪ್ಪೆಯನ್ನ ಎಸೆಯದೆ ಮುಖಕ್ಕೆ 15 ರಿಂದ 20 ನಿಮಿಷಗಳ ಕಾಲ ಮಸಾಜ್ ಮಾಡುವುದು ಉತ್ತಮ. ಇದರಿಂದ ಸುಕ್ಕುಗಟ್ಟಿದ ಮತ್ತು ಡ್ರೈ ಆಗಿರುವ ಸ್ಕಿನ್ ಕೋಮಲವಾಗುತ್ತದೆ.